ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಸಮಾಜ ವಿಜ್ಞಾನದಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2026 ನಿಮ್ಮ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳು ಏನೊಂದು ಬೋರ್ಡ್ದವರು ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಬಿಟ್ಟಿದ್ದಾರಲ್ಲ, ಅಂಕ ವಿಭಾಜನೆ, ಅದರ ಆಧಾರದ ಮೇಲೆ ಇದೆ. ಆಲ್ರೆಡಿ ನಾನು ಕನ್ನಡ ಹಾಕಿದ್ದೀನಿ ಮತ್ತು ಹಿಂದಿ ಹಾಕಿದ್ದೀನಿ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಸೊ ಅದು ಪ್ಲೇಲಿಸ್ಟ್ ಲಿಂಕ್ ಇದೆ. SSLC ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ 2026 ಅನ್ನೋದನ್ನು ಒತ್ತಿದರೆ ಅಲ್ಲಿ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಗಳು ಈ ಥರದ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ಸಿಗ್ತವೆ. ಇಷ್ಟು ನೋಡಿದರೆ ಕೆಲಸ ಆಗ್ತದೆ. ಚೆನ್ನಾಗಿ ಓದಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಎಲ್ಲ PDF-ಗಳನ್ನ ನಮ್ಮ ವಾಟ್ಸಪ್ ಚಾನಲಲ್ಲಿ, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾರೆ, ಅಲ್ಲಿ ಬಂದು ಜಾಯ್ನ್ ಆಗಿ. ಸೊ ಫಸ್ಟ್ ಪಾಠ ಇತ್ತು ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಪಾಠದಿಂದ ಕೇವಲ 3 ಅಂಕದ ಒಂದು ಪ್ರಶ್ನೆ ಮಾತ್ರ ಕೊಟ್ಟಿದ್ದಾರೆ. ಸೊ ಒಂದು ಪ್ರಶ್ನೆ 3 ಅಂಕ. ಸೊ ನಾನೆಲ್ಲ ನಿಮಗೆ 3 ಅಂಕದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಈ ಪಾಠದ ನಿಮಗೆ ರಿವೈಸ್ ಮಾಡ್ತಾ ಹೋಗ್ತೀನಿ. ಮೊದಲ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸ್ರಿ. ಉತ್ತರ, ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ, ವ್ಯಾಪಾರದ ಮೇಲೆ ತೀವ್ರತರದ ತೆರಿಗೆಗಳನ್ನು ವಿಧಿಸ್ತಾರೆ, ಇದರಿಂದ ವರ್ತಕರಿಗೆ ವ್ಯಾಪಾರದ ಲಾಭವಾಗಲಿಲ್ಲ, ಯುರೋಪಿನ ರಾಜರು ನಾವಿಕರಿಗೆ ನೀಡಿದ ಪ್ರೋತ್ಸಾಹ, ಮುಂದೆ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ಅಸ್ಟ್ರೋಲೋಬ್ ಮತ್ತು ಸಿಡಿಮದ್ದುಗಳು ಕಂಡುಹಿಡಿದ್ರು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ದ್ವಿಮುಖ ಸರ್ಕಾರ ಅಥವಾ ದ್ವಿಸರ್ಕಾರ ಪದ್ಧತಿಯನ್ನು ವಿವರಿಸ್ರಿ. ಈ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿ ಮಾಡಿದ್ದ. ಇಲ್ಲಿ ದ್ವಿಸರ್ಕಾರ ಅಂದರೆ ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಪಡೆಯೋದು, ಆಮೇಲೆ ನವಾಬ ಏನು ಮಾಡ್ತಾನಪ್ಪ ಅಂದ್ರೆ ಆಡಳಿತ, ನ್ಯಾಯ ಮೊದಲಾದ ಆಡಳಿತಾತ್ಮಕ ಕೆಲಸಗಳನ್ನು ನಿರ್ವಹಿಸೋದೇ ದ್ವಿಮುಖ ಸರ್ಕಾರ, ದ್ವಿಸರ್ಕಾರ ಪದ್ಧತಿ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಎರಡನೇ ಕಾರ್ನಾಟಿಕ್ ಯುದ್ಧದ ಪರಿಣಾಮಗಳು ಅಥವಾ ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿರಿ. ಇಲ್ಲಿ ಮುಖ್ಯವಾಗಿ ಎರಡನೇ ಕಾರ್ನಾಟಿಕ್ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಆಗ್ತದೆ. ಈ ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಳ್ತಾರೆ. ಫ್ರೆಂಚರಿಗೆ ಇಲ್ಲಿ ರಾಜಕೀಯ ಹಿನ್ನಡೆ ಆಗ್ತದೆ. ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟ ಯುದ್ಧ ಅದು ಎರಡನೇ ಕಾರ್ನಾಟಿಕ್ ಯುದ್ಧ. ಮುಂದಿನ ಪ್ರಶ್ನೆ, ಮೂರನೇ ಕಾರ್ನಾಟಿಕ್ ಯುದ್ಧದ ಫಲಿತಾಂಶಗಳೇನು ಅಂತ ಕೇಳ್ತಾರೆ. ಇಲ್ಲಿ ಸರ್ ಐರ್ಕೂಡ್ ಫ್ರೆಂಚರನ್ನು ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿತಾನೆ. ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಳ್ತಾರೆ. ಇನ್ನು ಪ್ಯಾರಿಸ್ ಒಪ್ಪಂದದ ಪ್ರಕಾರ ಪಾಂಡಿಚೇರಿಯನ್ನು ಫ್ರೆಂಚರಿಗೆ ಹಿಂತಿರುಗಿಸ್ತಾರೆ. ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾಗ್ತಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಬಕ್ಸಾರ್ ಕದನದ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರು. ಇಲ್ಲಿ ಮೀರ್ ಖಾಸಿಂ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಮಾಡಿದ್ದ. ಪರಿಣಾಮವಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಬಿತ್ತು. ಬ್ರಿಟಿಷರು ಮೀರ್ ಖಾಸಿಂನನ್ನು ಇಳಿಸಿ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡ್ತಾರೆ. ಈ ಮೀರ್ ಖಾಸಿಂ ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾಗ್ತಾನೆ. ಇವೇ ಅಂಶಗಳು ಬಕ್ಸಾರ್ ಕದನಕ್ಕೆ ಕಾರಣಗಳು. ಮುಂದಿನ ಪ್ರಶ್ನೆ, ಬಕ್ಸಾರ್ ಕದನದ ಪರಿಣಾಮಗಳು. ಎರಡನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡ್ತಾನೆ. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟುಕೊಡ್ತಾನೆ. ಔದನ ನವಾಬ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿ ಕೊಡಬೇಕು. ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡ್ತಾರೆ. ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಡುತ್ತದೆ. ರಾಬರ್ಟ್ ಕ್ಲೈವ್ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿ ಮಾಡ್ತಾನೆ ಅಂತ ಬರೆದ್ರೆ ಸಾಕು. ಈ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು. 3 ಕಾರಣಗಳು. ಒಂದನೇದು ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ, ಕಪ್ಪು ಕೋಣೆಯ ದುರಂತ. ಇನ್ನು ಪರಿಣಾಮಗಳೇನಪ್ಪ ಅಂದರೆ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಕಂಪನಿ ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನಿರ್ಬಂಧಿತ ಹಕ್ಕನ್ನು ಪಡೀತದೆ. ಮೀರ್ ಜಾಫರ್ ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿ ನೀಡ್ತಾನೆ. ಇದರಿಂದ ಭಾರತೀಯರಲ್ಲಿದ್ದ ಅನೈತಿಕತೆ, ಅಸಂಘಟನೆ, ವ್ಯಾಪಾರಿ ವರ್ಗದ ಲೋಭಿತನ ಪ್ರದರ್ಶನ ಆಗ್ತದೆ. ಇದೇ ಪಾಠದ ಇನ್ನೊಂದು ಪ್ರಶ್ನೆ, ಮಾರ್ತಾಂಡವರ್ಮ ಡಚರನ್ನು ಹೇಗೆ ನಿಯಂತ್ರಿಸಿದ ಅನ್ನೋದು ಕೂಡ ಇಂಪಾರ್ಟೆಂಟ್ ಇದೆ. 1758ರವರೆಗೆ ವೈನಾಡ ಸಂಸ್ಥಾನವನ್ನು ಮಾರ್ತಾಂಡವರ್ಮ ಆಳಿದ್ದ. ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದ. ರಾಜಧಾನಿಯನ್ನು ತಿರುವಂತನಪುರಕ್ಕೆ ಸ್ಥಳಾಂತರವನ್ನು ಮಾಡ್ತಾನೆ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸ್ತಕ್ಕಂಥ ಡಚ್ಚರನ್ನು ತಡೆಗಟ್ತಾನೆ. ಈ ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸ್ತಾನೆ. ನೆಡುಮಂಗಡ ಮತ್ತು ಕೊಟ್ಟಾರಕರ ವ್ಯಾಪಾರ ಕೇಂದ್ರಗಳನ್ನು ವಶಪಡಿಸಿಕೊಳ್ತಾನೆ. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರ್ತಾರೆ. ಮಾರ್ತಾಂಡವರ್ಮ ಅದನ್ನು ಹಿಮ್ಮೆಟ್ಟಿಸ್ತಾನೆ. 1753ರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾಗ್ತಾರೆ ಅಂತ ಬರೆದ್ರೆ ಸಾಕು. ಎರಡನೇ ಪಾಠ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ.
ಇಲ್ಲಿ ಕೇವಲ 2 ಅಂಕದ ಒಂದೇ ಒಂದು ಪ್ರಶ್ನೆ ಇದೆ. ಇಟ್ ಮೀನ್ಸ್ ಈ ಪಾಠದಿಂದ ನಿಮಗೆ 2 ಅಂಕದ ಒಂದು ಪ್ರಶ್ನೆ ವೇಟೇಜ್ ಇತ್ತು. ಸೊ ಯಾವೆಲ್ಲ ಕ್ವಶನ್ಸ್ ಇದ್ದಾವೆ ನೋಡಿ, ನಾನು 3 ಅಂಕದ ಪ್ರಶ್ನೆಗಳನ್ನು ಸಹಿತನೂ ಕೂಡ ಕೊಟ್ಟಿದ್ದೀನಿ. ಎಸ್, ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನುಸರಿಸಿದ ಮಾರ್ಗಗಳಾದವು. 1ನೇದು ಯುದ್ಧ, 2ನೇದು ಸಹಾಯಕ ಸೈನ್ಯ ಪದ್ಧತಿ, 3ನೇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿ. ಮುಂದಿನ ಪ್ರಶ್ನೆ, ಮೊದಲ ಮರಾಠ ಯುದ್ಧಕ್ಕೆ ಕಾರಣಗಳು ಏನು? ಎಸ್, ಮೊಘಲ್ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರಂ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಡ್ತಾನೆ. ಈ ಮರಾಠರು ಬ್ರಿಟಿಷರ ಮಧ್ಯೆ ವೈರತ್ವವನ್ನು ಉಂಟಾಗ್ತದೆ. ಪೇಶ್ವೆಯ ಸ್ಥಾನಕ್ಕೆ ಏರ್ಪಟ್ಟ ಕಲಹ ಮತ್ತು ಅಂತ ಬರೆದ್ರೆ ಸಾಕು, ಇದು ಪೇಶ್ವೆ ಅಂತ ಆಗಬೇಕು. ಇನ್ನು 3ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು. ಎಸ್, ಮರಾಠ ಮನೆತನಗಳು ತಮ್ಮ ಘನತೆ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ನಡೆಸಿದ ಪ್ರಯತ್ನಗಳು. ಪೇಶ್ವೆ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸಿದ್ದು. ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ಪೇಶ್ವೆ ದಾಳಿ ಮಾಡಿದ್ದು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಏನು? ಈ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದು ಮಾಡ್ತಾರೆ. ಬಾಜಿರಾಯನಿಗೆ ವಿಶ್ರಾಂತಿ ವೇತನ ಕೊಡ್ತಾರೆ. ಶಿವಾಜಿಯ ಅಂಶಸ್ಥ ಪ್ರತಾಪ್ ಸಿಂಹನನ್ನು ಸತಾರಾದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸ್ತಾರೆ. ಮುಂದಿನ ಪ್ರಶ್ನೆ, ಎಸ್, ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಹೇಗೆ ಸಹಕಾರಿ ಆಯಿತು? ಇಲ್ಲಿ ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ ಅವನು ದತ್ತುಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ. ಇದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿ. ಇಂಥ ರಾಜ್ಯವನ್ನು ನೇರವಾಗಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ತಾ ಇದ್ರು. ಆಮೇಲೆ ಸತಾರಾ, ಜೈಪುರ, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ್ಗಳು ಬ್ರಿಟಿಷರ ವಶ ಆಗ್ತವೆ. ಈ ನೀತಿಯನ್ನು ಲಾರ್ಡ್ ಡೌಲ್ಹಾಸಿ ಜಾರಿ ಮಾಡಿದ ಅಂತ ಬರೆದ್ರೆ ಸಾಕು. ಈ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಕಡೆಯ ಪ್ರಶ್ನೆ. ಹಾಗೂ ನಮ್ಮಲ್ಲಿ ಎಲ್ಲ ಥರದ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಮಾಡೆಲ್ ಕ್ವಶನ್ ಪೇಪರ್, ಕೀ ಆನ್ಸರ್, ಪಾಠದ ಪ್ರಶ್ನೋತ್ತರ ವಿಡಿಯೋಗಳು ಸಿಗ್ತವೆ. ದಯಮಾಡಿ ಅವುಗಳನ್ನು ನೋಡಿ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆದರೆ ಖಂಡಿತವಾಗಿ ನಿಮಗೆ ಅಲ್ಲಿ PDF ಸಿಗ್ತವೆ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತೀಯ ರಾಜ ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯದವರೇ ಭರಿಸಬೇಕು. ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳೋದು. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನನ್ನು ನೇಮಕ ಮಾಡೋ ಹಾಗಿಲ್ಲ. ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಬೇಕಾದ್ರೆ ಬ್ರಿಟಿಷರ ಸಮ್ಮತಿ ಬೇಕು. ಇನ್ನು ಕಂಪನಿ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡಬೇಕು ಅನ್ನೋದೇ ಇಂಪಾರ್ಟೆಂಟ್ ಇತ್ತು. ಇಷ್ಟಿತ್ತು ಈ ಒಂದು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜಲ್ಲಿ. ಮೊದಲ 2 ಪಾಠದ ಪ್ರಶ್ನೋತ್ತರವನ್ನು ಕೊಟ್ಟಿದ್ದೀನಿ. 5 ಅಂಕಗಳು ನಿಮಗೆ ಗ್ಯಾರಂಟಿಯಾಗಿ ಸಿಗ್ತದೆ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದಿಂದ 3 ಮಾರ್ಕ್ಸು, ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಪಾಠದಿಂದ 2 ಮಾರ್ಕ್ಸು. ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಎಲ್ಲ ವಿಷಯಗಳಲ್ಲಿ ಇದೇ ಥರದ ವಿಡಿಯೋಗಳು ಬರ್ತವೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತೋದನ್ನು ಮಾತ್ರ ಮರೆಯದಿರಿ. ಏಕೆಂದರೆ ಅದುವೇ ನನಗಿರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೋಟಿವೇಶನ್. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.